ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷ್ಣ ಬಡ್ಗೆ ಸ್ಟ್ರಕ್ಚರಲ್ ಇಂಜಿನಿಯರ್ ಮಾತಾಡೋದು. ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಾವು ಇಂಜಿನಿಯರ್ಸ್ ಆದ್ರೆ ಪ್ಲಾನ್ ಮಾಡ್ಬೇಕು. ವಿತೌಟ್ ಪ್ಲಾನಿಂಗ್ ಏನಾಗುತ್ತೆ, ಪ್ಲಾನ್ ಮಾಡ್ಲಾರ್ದ ನಾವು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಲ್ಲಿ ಏನಾಗುತ್ತೆ, ನಡಕ್ ಬಂದು ಸ್ಟಕ್ ಆಗುತ್ತೆ. ಯಾಕಂದ್ರೆ ಪ್ರಾಪರ್ಲಿ ಪ್ಲಾನ್ ಮಾಡಿರಂಗಿಲ್ಲ. ಸೊ ಹಂಗ ರ್ಯಾಂಡಮ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂತ ಹೋಗ್ತೀವಿ. ಸೊ ಹಂಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬಿಲ್ಡಿಂಗ್ ಪ್ಲಾನಿಂಗ್ ಯಾವ ಟೈಪ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹೌ ಟು ಪ್ಲಾನ್ ಫಾರ್ ನ್ಯೂ ಕನ್ಸ್ಟ್ರಕ್ಷನ್ ಅಂತಂದು. ಇದರಲ್ಲಿ ನಾವು ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕಂದ್ರೆ 7 ಸ್ಟೇಜಸ್ ಆಫ್ ಕನ್ಸ್ಟ್ರಕ್ಷನ್ ಇದೆ. ಅವು ಯಾವ್ಯಾವಪ್ಪ ಅಂತಂದ್ರೆ, ಫಸ್ಟ್ ಸೈಟ್ ಅನಲೈಸಿಸ್ ಮಾಡೋದು, ಅದಾದ ನಂತರ ಸೈಟ್ ಪ್ಲಾನಿಂಗ್ ಮಾಡಬೇಕು, ಅದಾದ ನಂತರ ಆರ್ಕಿಟೆಕ್ಚರಲ್ ಪ್ಲಾನಿಂಗ್ ಅಂತ ಬರುತ್ತೆ, ಅದಾದ ನಂತರ ಸ್ಟ್ರಕ್ಚರಲ್ ಪ್ಲಾನಿಂಗ್ ಅಂತ ಬರುತ್ತೆ, ಮತ್ತು ವರ್ಕಿಂಗ್ ಡ್ರಾಯಿಂಗ್ಸ್ ಅಂತ ಬರ್ತವೆ, ಆಮೇಲೆ ಎಕ್ಸಿಕ್ಯೂಷನ್ ಪಾರ್ಟ್ ಬರುತ್ತೆ, ಫೈನಲ್ ಫಿನಿಶಿಂಗ್ ಅಂತ ಬರುತ್ತೆ.